ಹಾಯ್ ಹಲೋ ನಮಸ್ಕಾರ ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ 6th ಸೆಮಿಸ್ಟರ್ BA NEP ಡಿಗ್ರಿ ಎಕ್ಸಾಮಿನೇಷನ್ ಇದು ಮೇ-ಜೂನ್ 2025ರಲ್ಲಿ ನಡೆದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಇದು ಪೊಲಿಟಿಕಲ್ ಸೈನ್ಸ್ ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ ಮಾದರಿ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರದ ಅನ್ವಯಿಸುವಂತಹ ಪ್ರಶ್ನೆ ಪತ್ರಿಕೆಯಾಗಿದ್ದು, ಇದು ವೆರಿ ಇಂಪಾರ್ಟೆಂಟ್ ಅಂತಹ ಪ್ರಶ್ನೆ ಪತ್ರಿಕೆ ಆಗಿದ್ದು, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡ್ಕೊಂಡ್ರೆ ಎಕ್ಸಾಮ್ನಲ್ಲಿ ಖಂಡಿತವಾಗಿಯೂ ಪ್ರಶ್ನೆಗಳು ಬರುತ್ತವೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಟೈಮಿಂಗ್ ಎಷ್ಟಿರುತ್ತೆ ಅಂದರೆ 2 ತಾಸು ಅವಧಿ ಇರುತ್ತೆ. ಹಾಗೆಯೇ ಮಿನಿಮಮ್ ಮಾರ್ಕಸ್ ಅಂದರೆ 60 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದ್ದು, ವೆರಿ ಇಂಪಾರ್ಟೆಂಟ್ ಅಂತ ಮಾದರಿ ಪ್ರಶ್ನೆ ಪತ್ರಿಕೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಯೂಸ್ಫುಲ್ ಆಗುವಂಥ ಕ್ವಶನ್ ಪೇಪರ್ ಇದು. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈಗ ಪ್ರಶ್ನೆಯನ್ನು ಯಾವ ರೀತಿ ಇದಾವಂತ ಸರಿಯಾಗಿ ನೋಡೋಣ. ಸೆಕ್ಷನ್ ಎ ವಿಭಾಗದಲ್ಲಿ 1 ಅಂಕದ ಪ್ರಶ್ನೋತ್ತರಗಳು ಬರುತ್ತವೆ. 1 ಅಂಕದ ಪ್ರಶ್ನೆ ಪತ್ರಿಕೆ ಇಲ್ಲಿ 10 ಪ್ರಶ್ನೆಗಳು ಕಡ್ಡಾಯವಾಗಿ ಬರೆಯಬೇಕಾಗುತ್ತೆ. ಇಲ್ಲಿ ಕಡ್ಡಾಯವಾಗಿ 10 ಪ್ರಶ್ನೆಗಳು ಇದ್ದೇ ಇರುತ್ತವೆ. ಒಂದೊಂದು ಪ್ರಶ್ನೆನ ಸರಿಯಾಗಿ ನೀವು ಬರೆದರೆ 1 ಅಂಕ ಸಿಗುತ್ತೆ. ಇಲ್ಲಿ ಪ್ರಶ್ನೆ ಯಾವ ರೀತಿ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಇಲ್ಲಿ ಇನ್ನೊಂದು ಹೇಳಬೇಕಾದ್ರೆ, ಇಲ್ಲಿ ಇಂಗ್ಲೀಷ್ ಹಾಗೂ ಕನ್ನಡ 2 ಮಾಧ್ಯಮದ ಕ್ವಶನ್ ಪೇಪರ್ ಆಗಿದ್ದು, ಇದು ಯಾರು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇದ್ದೀರಾ ಸರಿಯಾಗಿ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಈಗ ಪ್ರಶ್ನೆ ನೋಡೋಣ. ಪ್ರಶ್ನೆ 1, ಜಾತಿ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಿರಿ. ವೆರಿ ಇಂಪಾರ್ಟೆಂಟ್ ಅಂತ ಜಾತಿ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಿರಿ ಇದರ ಬಗ್ಗೆ ಕೇಳಿದ್ದಾರೆ. ಹೀಗೆ ಎರಡನೇ ಪ್ರಶ್ನೆ, ದಯಾನಂದ ಸರಸ್ವತಿಯವರ ಆಧ್ಯಾತ್ಮಿಕ ರಾಷ್ಟ್ರವಾದದ ಪರಿಕಲ್ಪನೆ ಏನಾಗಿದೆ ಅಂತ ಕೇಳಿದ್ದಾರೆ. ಈಗ ಮೂರನೇ ಪ್ರಶ್ನೆ, ಮತಾಂತರ ಎಂದರೇನು. ಹಾಗೆ ನಾಲ್ಕನೇ ಪ್ರಶ್ನೆ, ವಿವಿಧತೆಯಲ್ಲಿ ಏಕತೆಯನ್ನು ವ್ಯಾಖ್ಯಾನಿಸಿ. ಅಂತ ಕೇಳಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ 5, ಸಂಪತ್ತಿನ ಸೋರಿಕೆ ಸಿದ್ಧಾಂತದ ವ್ಯಾಖ್ಯಾನವನ್ನು ನೀಡಿದವರು ಯಾರು. ಅಂದರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದರೆ ಏನಂತ ಕೇಳಿದ್ದಾರೆ ಈ ಪ್ರಶ್ನೆ. ಹಾಗೆ 6ನೇ ಪ್ರಶ್ನೆ, ಗ್ರಾಮದಾನ ಎಂದರೇನು. ಹಾಗೆ 7ನೇ ಪ್ರಶ್ನೆ, ಸಾರ್ವತ್ರಿಕ ಶಿಕ್ಷಣ ಎಂದರೇನು. ಇವು 7 ಪ್ರಶ್ನೆ ಆಗಿದ್ದು, ಇನ್ನು ಉಳಿದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು, ಕೊನೆ ತನಕ ನೋಡಿ ಅಂತ ಹೇಳ್ತಾ 8ನೇ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, ಒಂದು ರಾಷ್ಟ್ರೀಯವಾದ ಎಂದರೇನು. ಈಗ 9ನೇ ಪ್ರಶ್ನೆ, ಜಾತ್ಯತೀತತೆ ಎಂದರೇನು. 10ನೇ ಪ್ರಶ್ನೆ, ಸ್ವಾಭಿಮಾನ ಚಳವಳಿ ಎಂದರೇನು. ಇವು ಇಷ್ಟು 10 ಪ್ರಶ್ನೆಗಳನ್ನು ನೀವು ನೋಡಿದರೆ ಕರೆಕ್ಟಾಗಿ ನೀವು ಬರೆದರೆ 10ಕ್ಕೆ 10 ಅಂಕಗಳನ್ನು ನೀವು ತಗೋಬೋದು. ವೆರಿ ಇಂಪಾರ್ಟೆಂಟ್ ಅಂತ 10ಕ್ಕೆ 10 ಬರುವಂಥ ಪ್ರಶ್ನೆಗಳು ಇವಾಗಿರ್ತವೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ ಇಲ್ಲಿ 2 ಪ್ರಶ್ನೆಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ 2 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕು. ಇಲ್ಲಿ 1 ಪ್ರಶ್ನೆಗೆ 10 ಅಂಕಗಳಿರುತ್ತೆ. ಇಲ್ಲಿ 2 ಪ್ರಶ್ನೆಗಳು ಬರೆದರೆ 20 ಅಂಕಗಳನ್ನು ನೀವು ತಗೋತೀರಾ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದು ಪ್ರಶ್ನೆಗೆ ಪೀಠಿಕೆ, ಉಪಸಂಹಾರ, ವಿವರಣೆ ಈ ರೀತಿ ಬರೀಬೇಕಾಗುತ್ತೆ. ಇಲ್ಲಿ ಅವರು ಸೂಚನೆ ನಿಮಗೆ ಕೊಟ್ಟೇ ಇರ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಕೆಳಗಿನ ಬೇಕಾದ 2ಕ್ಕೆ ಉತ್ತರಿಸಿರಿ ಅಂತ ಇಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ 3 ಪ್ರಶ್ನೆಯಲ್ಲಿ ನೀವು 2 ಪ್ರಶ್ನೆಯನ್ನು ಮಾತ್ರ ಬರೀಬೇಕು. ಇಲ್ಲಿ 11ನೇ ಪ್ರಶ್ನೆ ನೋಡಿ, ಭಾರತೀಯ ಸಮಾಜ ಸುಧಾರಣೆಯಲ್ಲಿ ಜ್ಯೋತಿಬಾಯಿ ಫುಲೆಯವರ ಪಾತ್ರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಈ ಪ್ರಶ್ನೆ ಹೀಗೆ ಇರುತ್ತೆ, ಜ್ಯೋತಿಬಾಯಿ ಫುಲೆಯವರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗೆ 12ನೇ ಪ್ರಶ್ನೆ, ತೀವ್ರಗಾಮಿ ರಾಷ್ಟ್ರೀಯವಾದಕ್ಕೆ ಸಾವರ್ಕರ ಕೊಡುಗೆಗಳನ್ನು ವಿವರಿಸಿರಿ. ವೀರ್ ಸಾವರ್ಕರ್ ಅವರ ಬಗ್ಗೆ ಇಲ್ಲಿ ನೀವು ಬರೆಯಬೇಕಾಗುತ್ತೆ. ಮಿನಿಮಮ್ 5ರಿಂದ 6 ಪೇಜ್ ಬರೆದರೆ 10ಕ್ಕೆ 10 ಅಂಕಗಳನ್ನು ನೀವು ತಗೋಬೋದು. ಹಾಗೆ ಮುಂದಿನ ಪ್ರಶ್ನೆ, ಸಾಮಾಜಿಕ ನ್ಯಾಯ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳ ಕುರಿತು ಟಿಪ್ಪಣಿ ಬರೆಯಬೇಕಾಗುತ್ತೆ. ಇಲ್ಲಿ ಸಾಮಾಜಿಕ ನ್ಯಾಯದ ಕುರಿತು ಅಂಬೇಡ್ಕರ್ ಬಗ್ಗೆ ಬರೆಯಬೇಕಾಗುತ್ತೆ.
ಇಷ್ಟು 3 ಪ್ರಶ್ನೆ ನೀವು ಬರೆದಲ್ಲಿ 2 ಪ್ರಶ್ನೆ ನೀವು ಬರೆದರೆ 20 ಅಂಕಗಳನ್ನು ನೀವು ತಗೋಬೋದು. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗೆ ಮುಂದಿನ ಪ್ರಶ್ನೆ ಸೆಕ್ಷನ್ ಸಿ. ಮುಂದಿನ ಪ್ರಶ್ನೆ ಸೆಕ್ಷನ್ ಸಿ ಆಗಿರುತ್ತೆ. ಇಲ್ಲಿ 2 ಪ್ರಶ್ನೆಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ಸೂಚನೆ ಕೊಟ್ಟಿರ್ತಾರೆ, ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಕ್ವಶನ್ ಪೇಪರ್ನ ಸರಿಯಾಗಿ ನೋಡ್ಕೊಳ್ಳೋದ್ರಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೆಳಗಿನ ಬೇಕಾದ 2ಕ್ಕೆ ಉತ್ತರಿಸಿರಿ ಅಂತ ಹೇಳಿಕೆಯಲ್ಲಿ ಕೊಟ್ಟಿರ್ತಾರೆ. ಈ 3 ಪ್ರಶ್ನೆಯಲ್ಲಿ ನೀವು 2 ಪ್ರಶ್ನೆಯನ್ನು ಬರೀಬೇಕು. ಇಲ್ಲಿ 2 ಪ್ರಶ್ನೆಗೆ 15 ಅಂಕಗಳಿರುತ್ತೆ ಒಂದೇ ಪ್ರಶ್ನೆಗೆ. ಹಾಗೆ 2 ಪ್ರಶ್ನೆ ಬರೆಯುವುದರಿಂದ 30 ಅಂಕಗಳು ನೀವು ಪಡೆಯಬಹುದು. ಸರಿಯಾದ ರೀತಿಯಲ್ಲಿ ಅಕ್ಷರ ಹಾಗೂ ವಿವರಣೆಗಳಿಂದ ಕೂಡಿ ನೀವು ಸರಿಯಾಗಿ ಬರೆದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 15 ಅಂಕದ ಪ್ರಶ್ನೆ ಆಗಿದ್ದರಿಂದ ಮಿನಿಮಮ್ 8ರಿಂದ 9 ಪೇಜ್ ನೀವು ಬರೀಬೇಕಾಗುತ್ತೆ ಒಂದೊಂದು ಪ್ರಶ್ನೆಗೆ. ಇಲ್ಲಿ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡಿ. ರಾಷ್ಟ್ರೀಯವಾದ ಕುರಿತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನು ವಿವರಿಸಿರಿ. ವಿಚಾರಗಳನ್ನು ಬರೀಬೇಕಾಗುತ್ತೆ, ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ವಿಚಾರಗಳಾಗಿದೆ ಅಂತ. ಹಾಗೆ 15ನೇ ಪ್ರಶ್ನೆ, ರಾಷ್ಟ್ರೀಯ ಏಕೀಕರಣ ಪ್ರಕ್ರಿಯೆಯಲ್ಲಿ ವಲ್ಲಭಭಾಯಿ ಪಟೇಲ್ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ನೀವು ಗಮನಿಸಿ ಬರೀಬೇಕಾಗುತ್ತೆ ರಾಷ್ಟ್ರೀಯ ಏಕೀಕರಣದಲ್ಲಿ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆದ ಇನ್ನೊಂದು ಪ್ರಶ್ನೆ, ಪಂಡಿತ ರಮಾಬಾಯಿಯವರ ಸ್ತ್ರೀವಾದಿ ಚಿಂತನೆಗಳನ್ನು ಕುರಿತು ಬರೀಬೇಕು. ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ರೀತಿ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಪತ್ರಿಕೆ ಆಗಿದೆ ಇದು. ಹಾಗೆ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.